ನಾವು ಆರಿಸಿಕೊಂಡಂತ ಭಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಾಕ್ಯದ ಆಧಾರವನ್ನು ಇಟ್ಟುಕೊಂಡು ನಾವು ಸತ್ಯಾರ್ಥವನ್ನು ದೇವರ ಸನ್ನಿಧಾನದಲ್ಲಿ ಕೇಳುವಂತವರಾಗಿರೋಣ, ಕಲಿಯುವಂತವ್ರು ನಾವು ಆಗಿರೋಣ ಪ್ರಿಯರೇ. ನಾವು ಪ್ರಾರಂಭವಾಗಿ ಆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಪ್ರಾರಂಭವಾಗಿ ಓದಿಕೊಳ್ಳುವಂತವರಾಗಿರೋಣ. ಯಾರಾದರೂ ಸಹಾಯ ಮಾಡುವಂತವ್ರು ಇದ್ರೆ ಓದಿ ಸಹಾಯ ಮಾಡಬಹುದು, ಇಲ್ಲಾಂದ್ರೆ ನಾನೇ ಓದಬೇಕಾಗುತ್ತೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಓದಿದಂತ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಅಪೊಸ್ತಲನಾದ ಪೌಲನು ಈ ಒಂದು ಗಲಾತ್ಯದ ಸಭೆಯ ದೇವ ಜನರಿಗೆ ಈ ಒಂದು ಪತ್ರಿಕೆಯನ್ನು ಬರೆದು ಹೇಳುವಂತದ್ದನ್ನು ನಾವು ನೋಡ್ತೇವೆ. ಒಂದನೇದಾಗಿ ಇಲ್ಲಿ ನೋಡ್ತಾ ಬಂದ ಹಾಗೆ ನಾವು ಓದಿದಂತ ಈ ವಾಕ್ಯ ಭಾಗದಲ್ಲಿ ಕ್ರಿಸ್ತನು ಎಂಬುದಾಗಿ ಇಲ್ಲಿ ಒಂದು ವಿಷಯದ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಮತ್ತು ಎರಡನೇದಾಗಿ ಅದರಲ್ಲೇ ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಮೂರನೇದಾಗಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಅಪೊಸ್ತಲನಾದ ಪೌಲನು ಹೇಳುವಂತ ವಿಚಾರವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ಮೇನು ಹೆಡ್ಡಿಂಗ್ ಆಗಿ ನೋಡುವಂಥದ್ದು ಸ್ವತಂತ್ರ ಎಂಬುದಾಗಿ ನಾವು ನೋಡುವಾಗ ಫ್ರೀಡಮ್. ಯಾರ ಒಂದು ಬಂಧನದಲ್ಲಿ ಇದ್ದುಕೊಂಡು ನಾವು ಜೀವಿಸುವಂತವ್ರಲ್ಲ. ನಾವು ಮೊದಲು ಸ್ವತಂತ್ರರು ಆಗಿರ್ಲಿಲ್ಲ. ಯಾಕೆಂತಂದ್ರೆ ನಾವು ಈ ಲೋಕದ ಸೈತಾನನ ಅಧೀನದಲ್ಲಿದ್ದೆವು. ನಾವು ಸೈತಾನನಿಗೆ ಮಕ್ಕಳಾಗಿದ್ದೆವು. ಆ ಸೈತಾನನ ಬಂಧನದಲ್ಲಿ ಇದ್ದೆವು. ನಮ್ಗೆ ಯಾವುದೇ ತರದ ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಆಗಿರ್ಲಿಲ್ಲ. ಆದ ಕಾರಣ ನಾವು ಸ್ವತಂತ್ರರಾಗಿ ಇರಬೇಕೆಂಬುದಾಗಿ ದೇವರು ನಮಗೆ ಏನ್ ಮಾಡಿದ್ದಾನೆ? ಬಿಡುಗಡೆ ಮಾಡಿದ್ದಾನೆ. ಬಿಡುಗಡೆ ಯಾವುದರಿಂದ ಬಿಡುಗಡೆಯನ್ನು ನಮಗೆ ಕೊಟ್ಟಿದ್ದಾನೆ ದೇವರು ಎಂಬುದಾಗಿ ನೋಡುವಾಗ ಪಾಪದಿಂದ ನಮಗೆ ಬಿಡುಗಡೆ. ಮೊದಲನೇದಾಗಿ ಪಾಪ ಅಪರಾಧಗಳಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೇನ್ ಮಾಡಿದ? ಬದುಕಿಸಿದನು ಎಂಬುದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ನಮಗೆ ಸ್ವತಂತ್ರವನ್ನು ಸಿಕ್ಕಿತು ಯಾವಾಗ? ಕರ್ತನ ಒಂದು ಸುವಾರ್ತೆಯನ್ನು ಕೇಳಿ ಪಾಪಕ್ಕೆ ದಾಸರಾಗಿರುವಂತ ಸೈತಾನನಿಗೆ ಅಧೀನರಾಗಿರುವಂತ ನಾವು ಅದರಿಂದ ಬಿಡುಗಡೆಯನ್ನು ನಾವು ಹೊಂದಬೇಕು. ಬಿಡುಗಡೆಯಿಂದ ಬಿಡುಗಡೆಯಾಗಿ ಸ್ವತಂತ್ರರಾಗಿ ದೇವರ ಸನ್ನಿಧಾನದಲ್ಲಿ ಇರಬೇಕೆಂಬುದಾಗಿ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಯ ದೇವ ಜನರಿಗೆ ಹೇಳುವಂತ ವಿಚಾರವಾಗಿದ್ದೀರಿ ನೋಡ್ತಾ ಇದ್ದೇವೆ. ಮಾತ್ರವಲ್ಲದೆ ಈ ಒಂದು ಸ್ವತಂತ್ರದಲ್ಲಿ ಇರಿಸಬೇಕೆಂದು ದೇವರು ನಮಗೆ ಬಿಡುಗಡೆ ಮಾಡಿದ್ದಾನೆ. ದೇವ ಜನರೇ, ನೀವು ಏನ್ ಮಾಡಬೇಕು? ಅದರಲ್ಲೇ ಎರಡನೇದು ಹೇಳ್ತಾನೆ, ಸ್ಥಿರವಾಗಿ ನಿಲ್ಬೇಕು. ಬಿಡುಗಡೆ ಹೊಂದಿದ್ದೀರಿ, ಪಾಪ ಪರಿಹಾರ ಹೊಂದಿದ್ದೀರಿ, ರಕ್ಷಣೆ ಹೊಂದಿದ್ದೀರಿ, ದೇವ ಜನರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗಿದ್ದೀರಿ. ನೀವು ಇದರಲ್ಲಿ ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ನೀವು ಸ್ವತಂತ್ರರಾಗಿ ಇರಬೇಕೆಂದು ಬಿಡುಗಡೆಯನ್ನು ಮಾಡಿದ್ದಾನೆ. ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಮೂರನೇದಾಗಿ ನೋಡುವಾಗ ದಾಸತ್ವದ ನೊಗದಲ್ಲಿ ಏನ್ ಮಾಡ್ಬೇಡ್ರಿ? ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಇಲ್ಲಿ ನಾವು ನೋಡುವಾಗ ದಾಸತ್ವ, ಯಾರಿಗೆ ದಾಸರಾಗಿದ್ದೆವು ನಾವು? ಸೈತಾನನಿಗೆ. ಈ ಲೋಕದ ಅಧಿಪತಿಯಾಗಿರುವಂತ ಸೈತಾನನ ಬಂಧನದಲ್ಲಿ ಇದ್ದೀರಿ ಎಂಬುದಾಗಿ ಗಲಾತ್ಯ ದೇವ ಜನರಿಗೆ ಇಲ್ಲಿ ತಿಳಿಸುವಂತದ್ದನ್ನು ನಾವು ನೋಡ್ತಾ ಬರುತ್ತೇವೆ. ಮಾತ್ರವಲ್ಲದೆ ಇಲ್ಲಿ 3 ನಾವು ವಿಷಯಗಳನ್ನು ನಾವು ಇಲ್ಲಿ ನೋಡ್ತಾ ಬಂದೆವು. ಒಂದು, ಕ್ರಿಸ್ತನು ನಮ್ಮನ್ನು ಬಿಡುಗಡೆ
ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಒಂದು ಬಿಡುಗಡೆಯನ್ನು ಕೊಟ್ಟನು. ಪಾಪದಿಂದ ಬಿಡುಗಡೆ, ಈ ಲೋಕದಿಂದ ಬಿಡುಗಡೆ, ನಮಗೆ ಸ್ವತಂತ್ರರಾಗಿ ಪರಲೋಕದ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ, ನಾವು ಸ್ವತಂತ್ರದಲ್ಲಿ ಇರಬೇಕೆಂಬುದಾಗಿ ನಮ್ಗೆ ಬಿಡುಗಡೆ. ಇವೆಲ್ಲ ಸ್ವತಂತ್ರವಾಗಿ ನಾವು ಇರಬೇಕೆಂಬುದಾಗಿ ಲೋಕದಲ್ಲಿ ನಾವು ಇರುವಾಗ, ದೇವರನ್ನು ಕಂಡುಕೊಳ್ಳದೆ ಇರುವಾಗ ನಾವ್ಯಾರು ಸ್ವತಂತ್ರರಾಗಿ ಇರ್ಲಿಲ್ಲ. ಸೈತಾನನ ಕುತಂತ್ರಕ್ಕೂ ಸೈತಾನನ ಸೆಳೆವಿಗೂ ಸಿಕ್ಕಿಕೊಂಡಂತ ನಾವು ದೇವ ಜನರಾಗದೇ ಇರುವಂತವ್ರು, ನಾವು ನಿತ್ಯ ನರಕಕ್ಕೆ ಹೋಗಬೇಕಾದಂತವ್ರು, ನಮ್ಮನ್ನು ದೇವರು ಈ ದಿನದಲ್ಲಿ ಸ್ವತಂತ್ರದಲ್ಲಿ ಇರಿಸಬೇಕೆಂದಿದ್ದಾನೆ ಮತ್ತು ಆದ್ರೆ ನಮಗೆ ಬಿಡುಗಡೆಯನ್ನು ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವಂತ, ಅದರಲ್ಲಿ ನಾವು ಸ್ಥಿರವಾಗಿ ನಾನು ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ, ನನ್ನ ಕರ್ತನು ಬರ್ತಾನೆ ಎಂಬುವಂತಹ ನಿರೀಕ್ಷೆದೊಡನೆ ನಾವು ಕರ್ತನ ಸನ್ನಿಧಾನದಲ್ಲಿ ಸ್ಥಿರವಾಗಿ ನಿಲ್ಲುವಂತವರಾಗಬೇಕು. ಪ್ರಾರ್ಥನೆಯೊಂದಿಗೂ ದೇವರ ವಾಕ್ಯದೊಂದಿಗೂ ದೇವರ ಬಲದೊಂದಿಗೂ ಈ ಕಡೆಯ ಕಾಲದಲ್ಲಿ ಕರ್ತನು ಬರುವ ಗಳಿಗೆ ಹತ್ತಿರವಾಗಿರುವಾಗ ನಮಗೆ ಕೊಟ್ಟಿರುವಂತ, ನಮಗೆ ಬಿಡುಗಡೆ ಸ್ವತಂತ್ರ ಕೊಟ್ಟಿರುವಂತ, ನಮಗೆ ಬಿಡುಗಡೆಯನ್ನು ಮಾಡಿರುವಂತ ಈ ಒಂದು ಇದರಲ್ಲಿ ಏನ್ ಮಾಡ್ಬೇಕು, ಸ್ಥಿರವಾಗಿ ನಾವು ನಿಲ್ಲುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಹೇಳಿ, ಈ ಒಂದು ದಾಸತ್ವದ ನೊಗ ಅಂದ್ರೆ ಸೈತಾನನ ಹಳೆಯ ಸ್ವಭಾವ, ರಕ್ಷಣೆ ಹೊಂದದೇ ಇರುವಂತ ಆ ಸ್ವಭಾವ, ಪುನಃ ನಮ್ಮ ಹಳೆಯ ಸ್ವಭಾವಕ್ಕೆ ನಾವು, ಆ ದಾಸತ್ವಕ್ಕೆ ನಾವು ತಿರುಗಿ ಸಿಕ್ಕಿಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಎಚ್ಚರಿಸ್ತಾ ಇದ್ದೇನೆ. ನಾವು ಎರಡನೇದಾಗಿ ನಾವು ನೋಡುವಂತವರಾಗಿರೋಣ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರರಂತೆ ನಡೆಯಬೇಕೆಂದು ಕರೆದನು. ಆ ವಾಕ್ಯವನ್ನು ನಾವು ಓದಿಕೊಳ್ಳುವಂತರಾಗನ. ಒಂದು ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ. ಓಕೆ, ಓದಿ, ಕಂಟಿನ್ಯೂ ಮಾಡಿ. ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿ. ಓಕೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಅಪೊಸ್ತಲನಾದ ಪೇತ್ರನು ಕೂಡ ಹೇಳುವಂತ ವಿಷಯ ಏನೆಂದರೆ, ಅಲ್ಲಿ ನಾವು ನೋಡ್ತೇವೆ ಸ್ವತಂತ್ರರಂತೆ ನಡೆದುಕೊಳ್ಳಿರಿ ಎಂಬುದಾಗಿ. ಇಲ್ಲಿ ಕೂಡ ಸ್ವತಂತ್ರರಂತೆ ನಡೆದುಕೊಳ್ಳಬೇಕು ಎಂಬುದರ ಕುರಿತಾಗಿ ನಾವು ನೋಡ್ತೇವೆ. ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೋಸ್ಕರ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ, ನೀವು ದೇವರ ದಾಸರಾಗಿದ್ದೀರಲ್ಲ. ನೋಡ್ರಿ, ಇಲ್ಲಿ ಕೂಡ ಸ್ವಾತಂತ್ರ್ಯದ ಕುರಿತಾಗಿ ಮಾತನಾಡುವಂತ ಅಪೊಸ್ತಲನಾದ ಪೌಲನು ಇಲ್ಲಿ ದೇವ ಜನರಿಗೆ ಹೇಳುವಂತವ್ರು. ದೇವರು ನಾವು ಸ್ವತಂತ್ರರಾಗಿರ್ಬೇಕು ಈ ಲೋಕದಲ್ಲಿ. ಯಾವ ವಿಷಯದಲ್ಲಿ? ಪರಲೋಕದ ತಂದೆಯಾದ ದೇವರ ಆ ವಿಷಯದಲ್ಲಿ, ಮತ್ತು ಪರಲೋಕದ ತಂದೆಯಾದ ದೇವರು ನಮಗೆ ಅನುಗ್ರಹಿಸಿದ ಈ ರಕ್ಷಣೆ ಆನಂದದಲ್ಲಿ, ಪರಲೋಕದ ತಂದೆಯಾದ ದೇವರು ನಮಗೆ ಕೊಟ್ಟಂತ ಪಾಪದಿಂದ ಬಿಡುಗಡೆ, ಪಾಪದ ಪರಿಹಾರ, ಇದರಲ್ಲಿ ನಾವು ಸ್ವತಂತ್ರರಾಗಿ ನಾವು ಇರಬೇಕೆಂಬುದಾಗಿ ನಮಗೋಸ್ಕರ ಕರ್ತನು ನಮ್ಮ ಎಲ್ಲಾ ಪಾಪದ ಅಪರಾಧಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ನಮಗೆ ಬಿಡುಗಡೆಯನ್ನು, ಅದಕ್ಕಾಗಿ ನಾವು ಸ್ವತಂತ್ರರಾಗಿ ನಡೆದುಕೊಂಡಿದ್ದೇವೆ. ನಾವು ಪಾಪದಿಂದ ಬಿಡುಗಡೆ ಹೊಂದಿ ನಾವು ಸ್ವತಂತ್ರರಾಗಿದ್ದೇವೆ. ಇನ್ನು ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳದಂತೆ ನಮ್ಮನ್ನು ಈ ಕಡೆಯ ಕಾಲದಲ್ಲಿ ನಾವು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ದೇವದಾಸರಾಗಿದ್ರಲ್ಲ, ನೀವು ಯಾವ ರೀತಿಯಾಗಿರಬೇಕು? ನೀವು ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೋಸ್ಕರ ಏನ್ ಮಾಡ್ಬೇಡ್ರಿ, ನಿಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಡ್ರಿ.
ಯಾಕಂದ್ರೆ ನೀವು ದೇವರ ದಾಸರಾಗಿದ್ದೀರಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಪ್ರಿಯರಾದ ಜನರೇ, ದೇವ ಸೇವಕರೇ, ಈ ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ ನಮ್ಮ ಜೀವಿತ, ಹಳೆಯ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿದ್ದೆವು, ನಮಗೆ ಕತ್ತಲಲ್ಲಿ ಅಂಧಕಾರದ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಂತ ಸಮಯದಲ್ಲಿ ನಮ್ಮ ಕರ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಯಾವ ರೀತಿಯಾಗಿ ಸ್ವತಂತ್ರವನ್ನು ನಮಗೆ ದೇವರು ಕೊಟ್ಟಿದ್ದಾನೆ, ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಮತ್ತು ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ದೇವರ ಚಿತ್ತ ಮತ್ತು ದಾಸತ್ವದ ನೊಗಕ್ಕೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಎಂಬುದಾಗಿ ದೇವರು ಆ ಗಲಾತ್ಯ ಪತ್ರಿಕೆಯಲ್ಲಿ ಬರೆದ ಪ್ರಕಾರ ಇಲ್ಲಿ ಅಪೊಸ್ತಲನಾದ ಪೌಲನು ಕೂಡ ಪೇತ್ರನು ಕೂಡ ಹೇಳುವಂತದ್ದು, ನಿಮ್ಮ ಸ್ವಾತಂತ್ರ್ಯವನ್ನು ಏನ್ ಮಾಡ್ಬೇಡ್ರಿ, ಸ್ವತಂತ್ರರಂತೆ ನಡೆದುಕೊಳ್ರಿ, ಆದರೆ ಕೆಟ್ಟತನವನ್ನು ಏನ್ ಮಾಡ್ಬೇಡ್ರಿ, ಮರೆಮಾಚಿಸುವುದಕ್ಕೋಸ್ಕರ ಈ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡ್ರಿ. ಆದ ಕಾರಣ ನಮ್ಮ ಜೀವಿತದಲ್ಲಿ ಈ ದಿನವು ನಮಗೆ ದೇವದಾಸರೊಟ್ಟಿಗೂ ದೇವರ ಮಕ್ಕಳೊಟ್ಟಿಗೂ ಎಲ್ಲರೊಟ್ಟಿಗೂ ದೇವರು ಮಾತನಾಡ್ತಾ ಇದ್ದಾರೆ. ನಮಗೆ ಕೊಟ್ಟಿರುವಂತ ಈ ಸ್ವಾತಂತ್ರ್ಯವನ್ನು ನಾವು ಕೆಟ್ಟತನವನ್ನು ಮರೆಮಾಚಿಸುವುದಕ್ಕೋಸ್ಕರ ಉಪಯೋಗಿಸ್ಬೇಕಾ? ಎಂದಿಗೂ ಉಪಯೋಗಿಸಬಾರದು. ನಾವು ಉಪಯೋಗಿಸುವಂತದ್ದು ಯಾವುದಕ್ಕೆ? ಸ್ವತಂತ್ರರಂತೆ ನಡೆದುಕೊಳ್ಳಬೇಕು, ದೇವರ ಚಿತ್ತದಂತೆ ನಡೆದುಕೊಳ್ಳಬೇಕು, ದೇವರ ವಾಕ್ಯದ ಪ್ರಕಾರ ಜೀವಿಸುವಂತವ್ರು ಆಗ್ಬೇಕು. ಇದೇ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತದ್ದೇ ದೇವರ ಮುಂದೆ ಸ್ವತಂತ್ರವಾಗಿ ನಾವು ಜೀವಿಸುವಂತದ್ದು. ಈ ಲೋಕದವರ ಮುಂದೆ ಸಾಕ್ಷಿಯಾಗಿ ಸ್ವತಂತ್ರವಾಗಿ ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂಥದ್ದು. ಸ್ವತಂತ್ರವಾಗಿ ಯಾರ ಭಯ ಇಲ್ಲ, ದೇವರ ಭಯ ಬಿಟ್ರೆ ಈ ಲೋಕದಲ್ಲಿ ಮನುಷ್ಯನ ಭಯ ಯಾವುದೂ ಇಲ್ಲ. ಯಾಕಂದ್ರೆ ನಮಗೆ ಸ್ವತಂತ್ರವಾಗಿ ಜೀವಿಸುವುದಕ್ಕೂ ದೇವರ ಸನ್ನಿಧಾನದಲ್ಲಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೂ ದೇವರು ನಮಗೆ ತನ್ನ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಕೊಟ್ಟಂತ ಈ ಸ್ವತಂತ್ರದಲ್ಲಿ ನಡೆದುಕೊಳ್ಳುವಂತವರಾಗಿರೋಣ. ಮಾತ್ರವಲ್ಲದೆ ಆ ಕೆಟ್ಟತನವನ್ನು ನಾವು ಮರೆಮಾಚುವಂತೆ ನಮ್ಮ ಜೀವಿತದಲ್ಲಿ ಆ ಸ್ವತಂತ್ರವನ್ನು ನಾವು ಉಪಯೋಗಿಸದಂತೆ ಅದು, ಯಾಕಂದ್ರೆ ಎಚ್ಚರಿಸುವಂತದ್ದು, ನೀವು ದೇವರ ದಾಸರಾಗಿದ್ದೀರಿ. ನಾವು ದೇವರ ದಾಸರಾಗಿರುವಾಗ ನಮ್ಮ ಸ್ವತಂತ್ರ, ದೇವರು ಕೊಟ್ಟಂತ ಸ್ವತಂತ್ರದಲ್ಲಿ ನಾವು ಆಲೈಸಿಕೊಂಡು ಮುಂದೆ ಹೋಗುವಂತವರಾಗಿರೋಣ. ಮೂರನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂತವರಾಗಿರೋಣ. ದೇವರ ವಾಕ್ಯ ಏನ್ ಹೇಳ್ತದೆ ಅದೇ ಗಲಾತ್ಯ ಪತ್ರಿಕೆ ನಮ್ಮ ಗಮನವನ್ನು ತಿರುಗಿಸಿಕೊಳ್ಳುವಂತವರಾಗಿರೋಣ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದ 13ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು ಸಿಸ್ಟರ್, ಓದಿ ಸಹಾಯ ಮಾಡಿದ್ದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿ ನಾವು ನೋಡ್ತೇವೆ, ಅಪೊಸ್ತಲನಾದ ಪೌಲನು ಈ ಒಂದು ಗಲಾತ್ಯ ಪತ್ರಿಕೆ ಜನರಿಗೆ ಹೇಳುವಂತದ್ದು, ಸಹೋದರರೇ ಎಂಬುದಾಗಿ ಹೇಳುವಂಥದ್ದು. ಸಭೆಯಲ್ಲಿ ಸಹೋದರರೇ, ನೀವು ಸ್ವತಂತ್ರವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನೋಡ್ರಿ, ಸ್ವತಂತ್ರರಾಗಿರಬೇಕೆಂದು ಅಲ್ಲಿ ಏನ್ ಮಾಡಿದೆ, ನಮಗೆ ಬಿಡುಗಡೆಯನ್ನು ಕೊಟ್ಟ. ಗಲಾತ್ಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ನೀವು ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಿಮಗೆ ಬಿಡುಗಡೆ ಮಾಡಿದ. ಎರಡನೇದಾಗಿ ನಾವು ನೋಡ್ತಾ ಬಂದೆವು, ಅಲ್ಲಿ ಕ್ರಿಸ್ತನು ನೀವು ಸ್ವತಂತ್ರರಂತೆ ನಡೆದುಕೊಳ್ಳಬೇಕೆಂದು ದೇವರು ನಿಮ್ಮನ್ನು ಸ್ವತಂತ್ರರಂತಿರಬೇಕೆಂದು ಕರೆದನು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಆದ್ರೆ ಮೂರನೇ ವಿಷಯದಲ್ಲಿ ನಾವು ನೋಡುವಾಗ, ದೇವರು ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಇಲ್ಲಿ ಕರೆದನು, ಸ್ವತಂತ್ರರಾಗಿರ್ಬೇಕೆಂಬುದಾಗಿ ಇಲ್ಲಿ ಕರೆದನು. ಪ್ರಿಯರೇ, ನಾವು ಸ್ವತಂತ್ರರು. ದೇವರ ಸನ್ನಿಧಾನದಲ್ಲಿ, ದೇವರ ಮುಂದೆ, ದೇವರನ್ನು ನಂಬಿದಂತ ಜನರು ಎಲ್ಲರೂ ನಾವು ಸ್ವತಂತ್ರರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು, ಕರ್ತನ ಸಾಕ್ಷಿಯಾಗಿ ನಿಲ್ಲಬೇಕು ಎಂಬುದಾಗಿ
ವಾಗಿ ಜೀವಿಸ್ಬೇಕು. ಸ್ವಂತವಾಗಿ ಕರ್ತನ ಚಿತ್ತದಂತೆ ಜೀವಿಸಬೇಕು. ನಮ್ಮ ಚಿತ್ತದಂತಲ್ಲ. ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆತನ ವಾಕ್ಯಗಳನ್ನು ನಾವು ಕೇಳಿ ಆ ವಾಕ್ಯಗಳನ್ನು ಕೈಗೊಂಡು ನಡೆದು ಜೀವಿಸುವಂತದ್ದೇ ಸ್ವಾತಂತ್ರ್ಯ. ನಾ ದೇವರನ್ನು ನಂಬಿದ್ದೇನೆ, ನಾ ದೇವರಿಗಾಗಿ ಜೀವಿಸ್ತಾ ಇದ್ದೇನೆ ಅಂತ ಹೇಳಿ ಈ ಲೋಕ ಆಸೆ ಆಕಾಂಕ್ಷೆಗಳಿಗೆ ನಾವು ಜೀವಿಸ್ತಾ ಹೋದ್ರೆ ಅದು ಸ್ವಾತಂತ್ರ್ಯ ಆಗುದಿಲ್ಲ ಪ್ರಿಯರೇ. ಅದು ಕರ್ತನಿಗೆ ವಿರೋಧವಾಗಿ ನಾವು ಲೋಕದ ಆಸೆ ಆಕಾಂಕ್ಷೆಗಳಿಗೆ ಜೀವಿಸುವಂತವ್ರಾದ್ರೆ ನಾವು ಕರ್ತನಿಗೆ ವಿರೋಧವಾಗಿ ಜೀವಿಸುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಇಲ್ಲಿ ಹೇಳ್ತಾ ಇದ್ದೆ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ಕರೆದನು, ನಿಮ್ಮನ್ನು ಕರೆದನು. ನೋಡ್ರಿ ಇಲ್ಲಿ ಕರಿತಾ ಇದ್ದಾನೆ. ಒಂದನೇ ಹಾಗೆ ನಾವು ನೋಡ್ತಾ ಬಂದೆವು, ನೀವು ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರರಾಗಿರಬೇಕೆಂದು ಬಿಡುಗಡೆ ಮಾಡಿದ್ನ ಒಂದನೆಯದು. ಎರಡನೆಯದಾಗಿ ನಾವು ನೋಡ್ತಾ ಬಂದೆವು, ನೀವು ಸ್ವತಂತ್ರರಂತೆ ನಡೆದುಕೊಳ್ಳಬೇಕೆಂಬುದಾಗಿ ನಾವು ನೋಡ್ತಾ ಬಂದೆವು. ಮೂರನೆಯದಾಗಿ ನಾವು ನೋಡ್ತಾ ಬಂದಂತ ವಿಷಯ, ದೇವರು ಕರೆಯುವಂತ ವಿಷಯ, ನೀವು ಸ್ವತಂತ್ರರಾಗಿರಬೇಕು ಎಂದು ದೇವರು ನಿಮ್ಮನ್ನು ಕರೆದರು. ಇದರಲ್ಲಿ ನಾವು 13ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಏನ್ ಮಾಡ್ಬೇಕು, ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನೋಡ್ರಿ, ಪ್ರೀತಿ ಒಂದು, ದೇವರು ಕರೆದದ್ದು ಸ್ವತಂತ್ರ ಆಗಿರಬೇಕು. ಎರಡನೇದಾಗಿ ನಿಮಗಿರುವ ಈ ಸ್ವಾತಂತ್ರ್ಯ ಶರೀರ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬಕ್ಕೆ ಏನ್ ಮಾಡ್ಬೇಡ್ರಿ, ಅದನ್ನು ನೀವೇನ್ ಮಾಡ್ಬೇಡ್ರಿ, ಆಸ್ಪದವಾಗಿ ಬಳಸಬೇಡ್ರಿ. ಏನ್ ಮಾಡ್ಬೇಕು, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು ಎಂಬುದಾಗಿ ಕರ್ತನು ಆ ದಾಸನಾದಂತ ಪೌಲನು ಇಲ್ಲಿ ಹೇಳುವಂತದ್ದನ್ನು ನಾವು ನೋಡ್ತೇವೆ. ನಮಗೂ ಕೂಡ ನಾವು ಸಹೋದರರಾಗಿದ್ದೇವೆ, ಸಹೋದರಿಯರಾಗಿದ್ದೇವೆ. ಕರ್ತನಲ್ಲಿ ನಮಗೆ ಕೊಟ್ಟಂತ ಈ ಸ್ವಾತಂತ್ರ್ಯದಲ್ಲಿ ಇರಬೇಕೆಂಬುದಾಗಿ ನಮಗೆ ದೇವರು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಮತ್ತು ನಾವು ಸ್ವತಂತ್ರರಾಗಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ದೇವರ ಚಿತ್ತದಂತೆ ನಮ್ಮನ್ನು ಕರೆದಿದ್ದಾನೆ. ಆದ ಕಾರಣ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ದೇವರ ಮುಂದೆ ಕಾಣಿಸ್ಕೊಳ್ತಾ ಇದ್ದೇವೆ. ಅಪೊಸ್ತಲನಾದ ಪೇತ್ರನು ಹೇಳುತ್ತಾ ಬಂದ ಅಂತ ವಾಕ್ಯ ಭಾಗದಲ್ಲಿ ನೋಡುವಂತೆ ಸ್ವತಂತ್ರರಂತೆ ನಡೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ನಾವು ಸ್ವತಂತ್ರರಾಗಿ ನಡೆದುಕೊಳ್ತಾ ಇದ್ದೇವ? ನಾವು ಸ್ವತಂತ್ರದಲ್ಲಿ ಜೀವಿಸಬೇಕು ಎಂಬುದಾಗಿ ಕರ್ತನ ಚಿತ್ತವಾಗಿದೆ. ನಾವು ಸ್ವತಂತ್ರರಾಗಿ ನಡೆದುಕೊಳ್ತಾ ಇದ್ದೇವ? ದಾಸತ್ವಕ್ಕೆ ನಾವು ನೊಗಕ್ಕೆ ತಿರುಗಿ ಸಿಕ್ಕಿಕೊಳ್ಳುತ್ತಾ ಇದ್ದೇವ? ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ನಾವು ಹೋಗ್ತಾ ಇದ್ದೇವ? ಮಾತ್ರವಲ್ಲದೆ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ನಿಮ್ಮನ್ನು ನೀವು ಸ್ವತಂತ್ರರಾಗಿ ಇರಬೇಕೆಂಬುದಾಗಿ ನಾವು ಗಲಾತ್ಯ 5:13 ನಾವು ನೋಡ್ತೇವೆ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರು ನಿಮ್ಮನ್ನು ಕರೆದನು ಸ್ವತಂತ್ರರಾಗಿರುವುದಕ್ಕಾಗಿ. ಆ ಒಂದು ಸೈತಾನನ ಬಂಧನದಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಆ ಬಿಡುಗಡೆ ನಾವು ಸ್ವತಂತ್ರವಾಗಿರಬೇಕು. ಯಾವದ್ರಿಂದ ಬಿಡುಗಡೆ ಎಂಬುದಾಗಿ ನಾವು ಧ್ಯಾನಿಸ್ತಾ ಬಂದೆವು. ಪಾಪದಿಂದ ಬಿಡುಗಡೆ ನಮಗೆ ಕೊಟ್ಟಾಯಿತು. ದೇವರು ನಮಗೋಸ್ಕರ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂತ ದಂಡನೆ ಅನುಭವಿಸಿದನು. ಮಾತ್ರವಲ್ಲದೆ ದೇವರು ನಮ್ಮನ್ನು ಈ ಲೋಕಕ್ಕೆ ಬಂದು ಆತನು ನಮ್ಮನ್ನು ಆರಿಸಿಕೊಂಡನು ಹೊರತು ನಾವು ಆತನನ್ನು ಆರಿಸಿಕೊಳ್ಳಲಿಲ್ಲ. ಯಾಕಂದ್ರೆ ನಾವು ಸ್ವತಂತ್ರರಾಗಿರ್ಬೇಕು. ನಾವು ಪಾಪದಿಂದ ಬಿಟ್ಟು ಜೀವಿಸುವಂತವರಾಗಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳುವಂತವರಾಗಬೇಕೆಂದು ನಾವು ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮನ್ನು ಕರೆದನು. ಈ ಸ್ವಾತಂತ್ರ್ಯವನ್ನು ಏನ್ ಮಾಡುವುದು, ಈ ಶರೀರದಲ್ಲಿ ಇರುವಂತ ಆ ಶರೀರ ಸ್ವಭಾವಕ್ಕೆ ಆಸ್ಪದವನ್ನು ನಾವು ಕೊಡಬಾರದು. ಆ ಕೊಡದಂತೆ ಏನ್ ಮಾಡ್ಬೇಕು, ಪ್ರೀತಿಯಿಂದ ಒಬ್ಬರಿಗೊಬ್ರು ನಾವು ಸೇವೆ ಮಾಡೋಣ. ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಒಬ್ಬರಿಗೊಬ್ಬರು ಸೇವೆ ಮಾಡುವಂತವ್ರು ಆಗಿರೋಣ ಪ್ರಿಯರೇ. ಮತ್ತು 4ನೆಯ ಒಂದು ವಿಷಯವನ್ನು ನಾವು ಓದಿಕೊಳ್ಳುವಂತವ್ರಾಗಿರೋಣ.
ಅದು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಕೊಡೋಣ. 7:22. ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವವನು ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವತಂತ್ರನು. ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟಿರುವನು ಅವನು ಕ್ರಿಸ್ತನಿಗೆ ದಾಸನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಥ್ಯಾಂಕ್ ಯು ಸಿಸ್ಟರ್. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ, ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವನು ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿ ಸ್ವತಂತ್ರನು. ಮಾತ್ರವಲ್ಲದೆ ಅಲ್ಲಿ ನೋಡ್ತೇವೆ, ಅದೇ ಮೂಲಕ ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟಿರುವನು ಅವನು ಕ್ರಿಸ್ತನ ದಾಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ, ಇಲ್ಲಿ ಕೂಡ ಎಂತ ಉತ್ತಮವಾದಂತ ಸಂದೇಶವನ್ನು ನಾವು ಕೇಳ್ತಾ ಇದ್ದೇವೆ. ದೇವರ ವಾಕ್ಯ ಎಷ್ಟು ಚೆನ್ನಾಗಿ ನಮಗೆ ಈ ದಿನಗಳಲ್ಲಿ ನಾವು ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ವಾಕ್ಯಗಳನ್ನು ನಾವು ಕೈಗೊಳ್ಳಬೇಕು. ಆ ಸ್ವತಂತ್ರ ನಮಗೆ ಕೊಟ್ಟಿದ್ದಾನೆ. ನಾವು ಸ್ವತಂತ್ರ ಕ್ರಿಸ್ತನು ಎಂಬುದಾಗಿ ನಾವು ನೋಡ್ತಾ ಬರುವ ಗಲಾತ್ಯ ಪತ್ರಿಕೆಯಲ್ಲಿ ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರರಾಗಿರಬೇಕೆಂದು ಬಿಡುಗಡೆ ಮಾಡಿದ. 2ನೇದಾಗಿ ನಾವು ನೋಡ್ತಾ ಸ್ವತಂತ್ರದಂತೆ ನಡೆದುಕೊಳ್ಳ್ರಿ. 3ನೇದಾಗಿ ನಾವು ನೋಡ್ತಾ ಬಂದೆವು, ಅಲ್ಲಿ ನೋಡ್ತಾ ಬರುವಾಗ ಆದರೆ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ಕರೆದನು. 4ನೇದಾಗಿ ನಾವು ನೋಡ್ತಾ ಬಂದೆವು, ನಾವು ದಾಸರು. ಏನಂತ? ಕರ್ತನ ಸೇವೆಗೆ ಕರೆಯಲ್ಪಟ್ಟವಂತ ದಾಸನಾಗಿದ್ದರೆ, ದೇವರ ಸೇವಕನಾಗಿದ್ದರೆ, ಆ ಕರ್ತನ ಸ್ವತಂತ್ರವನ್ನು ಹೊಂದಿದಂತವನು, ಆ ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಆ ಸ್ವತಂತ್ರನು, ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟವನು ಅವನು ಕ್ರಿಸ್ತನ ದಾಸ. ಪ್ರಿಯ ದೇವದಾಸರಿಗೆ ಈ ದಿನವು ನನಗೂ ಹೇಳುವಂತ, ನಮಗೂ ಕೇಳುವಂತ, ನಿಮಗೂ ದೇವರು ಮಾತನಾಡ್ತಾ ಇದ್ದಾನೆ. ಇದು ಆತ್ಮಿಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯರೇ, ನಾವು ಈ ವಾಕ್ಯ ಭಾಗದಲ್ಲಿ ಓದುವಾಗ ನಾವು ತಪ್ಪಿ ಹೋಗ್ತಾ ಇದ್ದೇವ. ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ಈ ವಾಕ್ಯ ನನಗಲ್ಲ ಇನ್ನೊಬ್ಬರಿಗೆ ಎಂಬುದಾಗಿ ಹೇಳ್ತಾ ಇದ್ದೇವ. ಇಲ್ಲ, ದೇವರು ಈಗ ಹೇಳುವಂತ ನನಗೂ ಕೂಡ ಈ ವಾಕ್ಯ ಅನ್ವಯಿಸ್ತದೆ. ನಾನು ಈ ವಾಕ್ಯದಲ್ಲಿ ಎಚ್ಚರಿಪಡಿಸಬೇಕು. ನಾನು ಈ ವಾಕ್ಯಗಳನ್ನು ಕೈಗೊಳ್ಳಬೇಕು. ನಾನು ಇತರರಿಗೆ ಹೇಳಬೇಕು. ಕರ್ತನ ದಾಸನು ನಾನಾದ್ರೆ ಆಗಿದ್ದೇನೆ. ನಾನು ಈ ವಾಕ್ಯಗಳನ್ನು ನಾನು ಪೂರ್ಣವಾಗಿ ಈ ವಾಕ್ಯಕ್ಕೆ ವಿಧೇಯನಾಗಿ ಈ ವಾಕ್ಯಗಳನ್ನು ನಾನು ಕೈಗೊಂಡು ಹೇಳಬೇಕು. ಇನ್ನೊಬ್ಬರಿಗೆ ನಾನು ಬೊಟ್ಟು ಮಾಡಿ ತೋರಿಸಿಕೊಳ್ಳೋದಲ್ಲ. ದೇವರು ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ಈ ವಾಕ್ಯದ ಮೂಲಕ ಮಾತನಾಡಿದ್ದಾನೆ. ನಾನು ಇದೆಲ್ಲವನ್ನು ನಾನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಕರ್ತನಿಗೆ ವಿಧೇಯನಾಗಿ ನಾನು ಕರ್ತನ ದಾಸನಲ್ವೋ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ನಾವು 5ನೇದಾಗಿ ನೋಡಿಕೊಳ್ಳೋಣ. ಅದೇ ಅಧ್ಯಾಯದ 21ನೇ ವಾಕ್ಯವನ್ನು ಓದಿಕೊಳ್ಳೋಣ. 7ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 7ನೇ ಅಧ್ಯಾಯ 21ನೇ ವಾಕ್ಯ ಓದಿಸಿ. ದೇವರು ಕರೆದಾಗ ನೀನು ಮತ್ತೊಬ್ಬನ ದಾಸನಾಗಿದ್ದೀಯೋ ಅದಕ್ಕೆ ಚಿಂತೆ ಮಾಡಬೇಡ, ಆದರೆ ಬಿಡುಗಡೆ ಹೊಂದುವುದಕ್ಕೆ ನಿನ್ನ ಕೈಯಿಂದಾದರೆ ಸ್ವತಂತ್ರನಾಗುವುದೇ ಉತ್ತಮ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಥ್ಯಾಂಕ್ ಯು ಸಿಸ್ಟರ್. ಓದಿದಂತ ವಾಕ್ಯ ಭಾಗದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ಕರೆದಾಗ ಏನ್ ಮಾಡ್ಬೇಕಂತೆ? ನೀನು ಮತ್ತೊಬ್ಬನ ದಾಸನಾಗಿದೆಯೋ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ತಾನೆ. ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಳ್ಳಬೇಕು. ದೇವ್ರು ನನ್ನ ಕರೆದನಲ್ಲ, ನಾನು ಏನಾಗಿದ್ದೇನೆ? ನಾನು ಮತ್ತೊಬ್ಬನ ದಾಸನಾಗಿದ್ದೇನೋ ಎಂಬುದಾಗಿ ನಾನೇ ಸ್ವತಃ ಪ್ರಶ್ನೆ ಮಾಡುವುದಕ್ಕಾಗಿ ದೇವರು ನನಗೆ ಕೊಟ್ಟಿದ್ದಾನೆ. ನಾನು ಮೊದಲು ಪ್ರಶ್ನೆ, ನಾನು ಸ್ವತಂತ್ರನಾಗಿ ಇದೆಯೋ ಎಂಬುದಾಗಿ, ಮತ್ತೊಬ್ಬನ ದಾಸನಾಗಿದೆಯೋ ಇದ್ರೆ ಅದನ್ನು ಬಿಟ್ಟು ಬಿಡೋಣ. ನಾವು ಕರ್ತನ ದಾಸರಾಗಿದ್ದೇವೆ.
ಅದಕ್ಕೆ ಚಿಂತೆ ಮಾಡಬೇಡ. ಮತ್ತೊಬ್ಬನ ದಾಸನಾಗಿದೆ ಎಂಬುದಾಗಿ ನಿನ್ನಲ್ಲಿ ಆ ಪ್ರಶ್ನೆ ಕಾಡ್ತಾ ಇದ್ದರೆ ಅದಕ್ಕೆ ಚಿಂತೆ ಮಾಡಬೇಡ. ಅಲ್ಲಿ ಮುಂದೆ ಹೇಳ್ತದೆ, ಆದರೆ ಬಿಡುಗಡೆ ಹೊಂದಿದ್ದಕ್ಕೆ ನಿನ್ನ ಕೈಲಾದರೆ ಸ್ವತಂತ್ರನಾಗಿರುವುದೇ ಉತ್ತಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಮುಂದೆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. 6ನೇ ವಿಷಯಕ್ಕಾಗಿ ನಾವು ಬರೋಣ. 9ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನಾನು ಸ್ವತಂತ್ರನಲ್ಲವೇ, ಅಪೊಸ್ತಲನಲ್ಲವೇ, ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ? ನಾನು ಕರ್ತನ ಸೇವೆಯಲ್ಲಿ ಮಾಡಿದ ಕೆಲಸದ ಫಲವು ನೀವೇ ಅಲ್ಲವೇ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಸಿಸ್ಟರ್, ಓದಿ ಸಹಾಯ ಮಾಡಿದ್ದಕ್ಕೆ. ಇಲ್ಲಿ ಅಪೊಸ್ತಲನಾದ ಪೌಲನು ಸ್ವತಃ ಹೇಳ್ತದೆ, ನಾನು ಸ್ವತಂತ್ರನಲ್ಲವೇ, ಅಪೊಸ್ತಲನಲ್ಲವೇ, ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ, ನಾನು ಕರ್ತನ ಸೇವೆಯಲ್ಲಿ ಮಾಡಿದ ಕೆಲಸದ ಫಲವು ನೀವಲ್ಲವೇ ಎಂಬುದಾಗಿ ಕೊರಿಂಥ ದೇವ ಜನರಿಗೆ ಆತನು ಧೈರ್ಯಪಡಿಸ್ತಾ ಇದ್ದಾನೆ. ಇವತ್ತು ನನಗೂ ನಮಗೂ ದೇವರು ಧೈರ್ಯಪಡಿಸ್ತಾ ಇದ್ದಾನೆ. ನಾವು ದೇವರ ದಾಸರಾಗಿದ್ದೇವೆ, ದೇವರ ಸೇವೆ ಮಾಡ್ತಾ ಇದ್ದೇವೆ. ನಾನು ಸ್ವತಂತ್ರನಲ್ಲವೇ ಎಂಬುದಾಗಿ ನಾನು ಧೈರ್ಯದಿಂದ ಹೇಳ್ಬೇಕು. ನಾವು ಧೈರ್ಯದಿಂದ ಹೇಳ್ತಾ ಇದ್ದೇವ? ನಾನು ಸಾಕ್ಷಿ ನುಡಿತಾ ಇದ್ದೇವ? ಈ ವಿಶ್ವಾಸಿಗಳ ಮುಂದೆ, ದೇವ ಜನರ ಮುಂದೆ, ಸಹೋದರ ಸಹೋದರಿಯರ ಮುಂದೆ, ಸಭೆಯಲ್ಲಿ ನಾನು ಸ್ವತಂತ್ರನು. ಇಲ್ಲಿ ಪೌಲನು ಹೇಳ್ತಾ ಇದ್ದೇನೆ ಕೊರಿಂಥ ಸಭೆಯಲ್ಲಿ, ನಾನು ಸ್ವತಂತ್ರನಲ್ಲವೇ, ಅಪೊಸ್ತಲನಲ್ಲವೇ, ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ, ನಾನು ಕರ್ತನ ಸೇವೆಯಲ್ಲಿ ಮಾಡಿದ ಕೆಲಸದ ಫಲವು ನೀವಲ್ಲವೇ? ಈ ರೀತಿಯಾಗಿ ಹೇಳುವುದಕ್ಕೆ ನಮ್ಮಲ್ಲಿ ಧೈರ್ಯ ಇದೆ. ನಾವು ಮಾಡಿದ್ರೆ, ನಾವು ಸೇವೆಯನ್ನು ಮಾಡುತ್ತಾ ಇದ್ರೆ, ನಾವು ಅನೇಕ ಆತ್ಮಗಳನ್ನು ಕರ್ತನ ಬಳಿಗೆ ನಡೆಸ್ತಾ ಇದ್ರೆ ನಾವು ಯಾಕೆ ಹಿಂಜರಿಯೋದು? ನಾವು ಧೈರ್ಯದಿಂದ ಹೇಳಬೇಕು. ನಾವು ಧೈರ್ಯದಿಂದ ಹೇಳುತ್ತಾ ಇಲ್ಲ ಅಂದ್ರೆ ಕರ್ತನ ಸೇವೆಯಲ್ಲಿ ನಾವು ಮಾಡ್ತಾ ಇಲ್ಲ ಎಂಬುದಾಗಿ. ಕರ್ತನ ಸೇವೆಯನ್ನು ನಾವು ಕೂಡ ಆಸಕ್ತಿಯಿಂದ ನಾವು ಮಾಡುವಂತವ್ರು ಆಗಿರೋಣ ಪ್ರಿಯರೇ. ದೇವರು ನಮ್ಮನ್ನು ನಡೆಸ್ತಾನೆ. ಪೌಲನನ್ನು ಆತನು ನಡೆಸಿದ ಆತನ ಸಾಕ್ಷಿಯ ಕುರಿತಾಗಿ ಇಲ್ಲಿ ಹೇಳುವಂತ ವಿಷಯವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ಕರ್ತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವ್ರು ಆಗಿರೋಣ ಪ್ರಿಯರೇ. ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ದೇವರು ಆತನು ಮಾತನಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಕಲಿತಂತ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ಒಂದನೇದಾಗಿ ನಾನು ಮತ್ತೆ ಆ ವಾಕ್ಯಗಳನ್ನು ನಾನು ರಿಪೀಟ್ ಮಾಡ್ತಾ ಇದ್ದೇನೆ ಮತ್ತು ನಮ್ಮ ಧ್ಯಾನಕ್ಕೆ, ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಯಾಕಂದ್ರೆ ನಾವು ಒಂದು ವಾಕ್ಯ ಓದ್ಬಿಟ್ಟು ನಾವು ಮರೆತು ಹೋಗ್ಬಿಡ್ತೀವಿ. ಆದ್ರೆ ನಮಗ್ ಕೊಟ್ಟಂತ ಈ ಸಮಯದಲ್ಲಿ 5 ನಿಮಿಷ 10 ನಿಮಿಷವಾಗ್ಲಿ ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅದು ಮೆಲುಕಾಕ್ಬೇಕು. ನಾವು ಧ್ಯಾನ ಮಾಡ್ಬೇಕು. ಯಾಕಂದ್ರೆ ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೇವೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸ್ತಿರೋನು ಅವನು ಎಷ್ಟೋ ಧನ್ಯ. ಆದ್ರೆ ನಾವು ಧನ್ಯರಾಗ್ಬೇಕಾದ್ರೆ ನಮಗೆ ನಮಗೆ ಈ ದಿನ ದೇವರು ಸ್ವರ್ಗದಿಂದ ಮಾತನಾಡಿರುವಂತ ತನ್ನ ವಾಕ್ಯದಿಂದ ನಮಗೆ ಬಲಪಡಿಸಿದಂತ ವಾಕ್ಯಗಳನ್ನು ನಾವು ಪುನಃ ನೆನಪು ಮಾಡಿಕೊಳ್ಳೋಣ. ಗಲಾತ್ಯ 5:1 ನಾನು ಓದಿ ಕೇಳಿಸ್ತೇನೆ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದಾನೆ. 1ನೇದು. 2ನೇದು, ಅದರಲ್ಲಿ ಸ್ಥಿರವಾಗಿರಿ. ಎದರಲ್ಲಿ ಬಿಡುಗಡೆ ಮಾಡಿದ್ದಾನೆ? ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ಅದರಲ್ಲಿ ಬಿಡುಗಡೆಯನ್ನು ಮಾಡಿದ್ದಾನೆ. ದಾಸತ್ವದ ನಗೋದಲ್ಲಿ ಸಿಕ್ಕಿಕೊಳ್ಳಬೇಡ್ರಿ ಎಂಬುದಾಗಿ 1ನೇದಾಗಿ ನಾವು ನೋಡ್ತಾ ಬಂದೆವು. ನಮ್ಮ ಜೀವಿತದಲ್ಲಿ ಮತ್ತೆ ಈ ಒಂದು ವಾಕ್ಯದಲ್ಲಿ ನಾವು ಏನಾದ್ರು ತಪ್ಪುತ್ತಾ ಇದ್ದೇವ, ಆ ತಪ್ಪುದು ಅಂತ ವಾಕ್ಯ ಇದ್ರೆ ನಾವು ಬಿಟ್ಟು ಬಿಡೋಣ. ನಾವು ಸತ್ಯ ಈ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ನಾವು ಶರಣಾಗೋಣ ಪ್ರಿಯರೇ. ಕರ್ತನು ನಮಗೆ ಸಹಾಯ ಮಾಡಿ ಮುಂದೆ ತನ್ನ ಆ ಸೇವೆಗೆ ನಮ್ಮನ್ನು ಅದ್ಭುತವಾಗಿ ನಡೆಸುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು 2ನೆಯ ಒಂದು ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದೆವು. 1 ಪೇತ್ರ 2ನೇ ಅಧ್ಯಾಯದ ಅಲ್ಲಿ 13ನೇ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬಂದೆವು.
ಅಲ್ಲಿ ಕೂಡ ಹೇಳುವಂತದ್ದೇ ಸ್ವತಂತ್ರರಂತೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. 2ನೇ ಅಧ್ಯಾಯದ 16ನೇ ವಾಕ್ಯ ಭಾಗದಲ್ಲಿ ನೋಡ್ತಾ ಬಂದೆವು. ಏನಂತಂದ್ರೆ ಸ್ವತಂತ್ರರಂತೆ ನಡೆದುಕೊಳ್ಳ್ರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೋಸ್ಕರ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡ್ರಿ, ಯಾಕಂದ್ರೆ ನೀವು ದೇವರ ದಾಸರಾಗಿದ್ದೀರಲ್ಲ ಎಂಬುದಾಗಿ 2ನೇ ವಾಕ್ಯ ಭಾಗದಲ್ಲಿ 2ನೆಯ ವಿಷಯದ ಕುರಿತಾಗಿ ನಾವು ನೋಡ್ತಾ ಬಂದೆವು ಪ್ರಿಯರೇ. ಮಾತ್ರವಲ್ಲದೆ ಅಲ್ಲಿ ನಾವು ನೋಡ್ತಾ ಬಂದಂತ ಗಲಾತ್ಯ 5:13 ಕೂಡ ನಾವು ಧ್ಯಾನಿಸ್ತಾ ಬಂದೆವು. ಏನಂತ ಧ್ಯಾನಿಸ್ತಾ ಬಂದೆವು ಎಂಬುದಾಗಿ ನೋಡ್ತಾ ಬರುವಾಗ ಅಲ್ಲಿ ಕೂಡ ನಾವು ಅತ್ಯಧಿಕವಾಗಿ ನಾವು ನೋಡ್ತಾ ಬರುವಂತ ವಾಕ್ಯವನ್ನು ನಾವು ನೋಡ್ತೇವೆ. 13ನೇ ವಾಕ್ಯ ಭಾಗದಲ್ಲಿ 5:13 ನಾವು ಓದುತ್ತಾ ಬಂದಂತ ವಾಕ್ಯ ಭಾಗದಲ್ಲಿ ನಾವು ಓದಿ ಕೇಳಿಸ್ತೇನೆ ಪ್ರಿಯರೇ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದರು. ನೋಡಿ, ಸ್ವತಂತ್ರವಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದ್ರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಏನ್ ಮಾಡಬೇಡ್ರಿ, ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವ್ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಮಾತ್ರವಲ್ಲದೆ ಗಲಾತ್ಯ ಪತ್ರಿಕೆಯಲ್ಲಿ ಇಷ್ಟು ವಿಷಯಗಳನ್ನು ನಾವು ಕಲಿತೆವು. ಮತ್ತು ಕೊರಿಂಥ ಸಭೆಯ ಜನರಿಗೆ ಆತನು ತಿಳಿಸಿದಂತ ವಾಕ್ಯ ಭಾಗದಲ್ಲಿ ಕೂಡ ನಾವು ಅನೇಕ ಸತ್ಯಾರ್ಥಗಳನ್ನು ನಾವು ಈ ಭಾಗದಲ್ಲಿ ಕಲಿತೆವು ಪ್ರಿಯರೇ. ಆದ ಕಾರಣ ನಮ್ಮ ಜೀವಿತ ಕಾಲವೆಲ್ಲ ಕರ್ತನ ಸನ್ನಿಧಾನದಲ್ಲಿ ನಾವು ಜೀವಿಸುವಂತವ್ರು ಆಗಿರುವಾಗ ಕರ್ತನು ನಮ್ಮನ್ನು ನಡೆಸುವಂತವನು ಆಗಿದ್ದಾನೆ ಪ್ರಿಯರೇ. ನಾವು ಸ್ವತಂತ್ರರಾಗಿದ್ದೇವೆ, ಸ್ವತಂತ್ರದಲ್ಲಿ ಜೀವಿಸಬೇಕೆಂಬುದಾಗಿ ಕರ್ತನು ಕರೆದಿದ್ದಾನೆ. ನಾವು ಸ್ವತಂತ್ರದ ಕುರಿತಾಗಿ ನಾವು ಮಾತನಾಡುವುದಕ್ಕಾಗಿ ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆದ್ರೆ 7ನೇ ಅಧ್ಯಾಯಕ್ಕೆ ನಾವು ಬರುವಾಗ 5ನೇ ವಿಷಯ ಮತ್ತು 6ನೇ ವಿಷಯ ಅಲ್ಲಿ 21, 22 ವಾಕ್ಯ ಭಾಗದಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂಡು ಈ ವಾಕ್ಯಗಳನ್ನು ನೀವು ಸಮಯ ಸಿಕ್ಕುವಾಗಲೆಲ್ಲ ನೀವು ಈ ವಾಕ್ಯಗಳನ್ನು ಬರೆದುಕೊಂಡಿದ್ದರಾದ್ರೆ ನೀವು ಆ ವಾಕ್ಯಗಳನ್ನು ಮನೆಯಲ್ಲಿ ಕೂತ್ಕೊಂಡು ಮತ್ತೊಂದ್ಸರಿ ಈ ವಾಕ್ಯ ಭಾಗವನ್ನು ನೀವು ಧ್ಯಾನಿಸಿರಿ. ದೇವರು ನಿಮ್ಮನ್ನು ಸಂಗಡ ಕೂಡ ಮಾತನಾಡ್ತಾ ಇರ್ತಾನೆ. ಯಾವಾಗಲೂ ಈ ಒಂದು ವಿಷಯದಲ್ಲಿ ನಾವು ಧ್ಯಾನ ಮಾಡುತ್ತಾ ನಮ್ಮನ್ನು ನಾವು ಸರಿಪಡಿಸಿಕೊಂಡು ದೇವರ ಕರ್ತನ ಸನ್ನಿಧಾನದಲ್ಲಿ ನಾವು ದಾಸರಾಗಿ ಕರ್ತನ ಸೇವೆ ಕಾರ್ಯಗಳನ್ನು ಆಗಿರುವಂತವ್ರು ಆಗಿರೋಣ ಪ್ರಿಯರೇ. ಅದಕ್ಕಾಗಿ ನಮ್ಮ ಕರ್ತನಾದ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ವಾಕ್ಯ ಭಾಗದಲ್ಲಿ ನಮ್ಮನ್ನು ಎಚ್ಚರಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ಹೇಗೆ ಇರಬೇಕು ಎಂಬುದರ ಕುರಿತಾಗಿ ನಮ್ಮನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಕೂಡ ಈ ವಾಕ್ಯಕ್ಕೆ ವಿಧೇಯರಾಗಿ ದೇವರು ನಮ್ಮ ಸಂಗಡ ಮಾತನಾಡಿದಂತೆ ವಿಷಯಗಳನ್ನು ನಾವು ಗ್ರಹಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಅವನು ಹೇಗೆ ಇರಬೇಕು, ಹೇಗೆ ಮುಂದೆ ಹೋಗ್ಬೇಕು ಎಂಬುದಾಗಿ ಕರ್ತನಲ್ಲಿ ನಾವು ಸಹಾಯ ಬೇಡಿಕೊಳ್ಳೋಣ. ಕರ್ತನಿಗೆ ಶರಣರಾಗೋಣ, ಕರ್ತನಿಗೆ ವಿಧೇಯರಾಗೋಣ, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವಂತವರಾಗಿರೋಣ. ದೇವರು ಈ ವಾಕ್ಯದಿಂದ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಮಹಿಮೆ ಉಂಟ.